ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಯಾವ ರೀತಿ ಪ್ಲೇ ಮಾಡೋದು ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಎರಡಕ್ಕೂ ನೀವು ಫಾಲೋ ಮಾಡ್ಕೊಳ್ಳಿ. ಇನ್ನು ಈ ಒಂದು ಲಿವರಿನ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತೀನಿ ಗೆಳೆಯರ. ಇನ್ನು ಬನ್ನಿ ನಮ್ಮ ಒಂದು ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿನ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿರ್ಬೋದು, ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ, ಕಲಘಟಗಿ ಘಟಕ ಅಂತ ಹಾಕಿ, ಆಮೇಲೆ ಜೀವನದಿ ಅಂತಲೂ ಹಾಕಿ, ಕರುನಾಡ ಚಕ್ರವರ್ತಿ ಅಂತ ಹಾಕಿದ್ದಾರೆ. ಆಮೇಲೆ ಕಾಮಧೇನು ಕಲ್ಪವೃಕ್ಷ ಅಂತಲೂ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ರೂಟ್ಗಳು ಹುಬ್ಬಳ್ಳಿ, ಕಾರವಾರ, ಕಲಘಟಗಿ, ಯಲ್ಲಾಪುರ, ಅಂಕೋಲ ಅಂತಲೂ ರೂಟ್ಗಳನ್ನ ಆ್ಯಡ್ ಮಾಡಿ ಕರ್ನಾಟಕ, ಆಮೇಲೆ ಒಂದು ದಿಕ್ಸೂಚಿ, ಆಮೇಲೆ ಅಶೋಕ್ ಲೇಲ್ಯಾಂಡ್ ಅನ್ನೋದು ಕೆಲವೊಂದು ಕಲರ್ ಪೇಂಟಿಂಗು ಮತ್ತು ಇಂಜಿನ್ ಬೋನೆಟ್ ಮೇಲೆ ಪೇಂಟಿಂಗು, ಆಮೇಲೆ K63F0174 ಅಂತ ಪ್ಲೇಟ್ ನಂಬರ್ನ ಹಾಕಿ ಫ್ರಂಟ್ ಲುಕ್ಕಲ್ಲಿ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ. ಇನ್ನು ನೀವು ಫ್ರಂಟಲ್ಲಿ ನೋಡಿದ್ರಲ್ಲಿ, ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡೋದಾದರೆ ಸೈಡ್ ಲುಕ್ಕೂ ಅಷ್ಟೇ ಚಿಂದಿಯಾಗಿ, ಅಂದರೆ ಸಿಂಪಲ್ಲಾಗಿ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಸೈಡ್ ಲುಕ್ಕಲ್ಲಿ ಅಂತ. ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ಲು, ಆಮೇಲೆ ಫ್ರಂಟ್ ವೀಲ್ ಕ್ಯಾಪ್ ನೋಡ್ತಿರ್ಬೋದು, ಸ್ವಲ್ಪ ಸಿಲ್ವರ್ ಕಲರ್ ಬರುವಂತ ಹಾಕಿದ್ದಾರೆ. ಎರಡು ಫ್ರಂಟು ಬ್ಯಾಕು ಎರಡು ವೀಲ್ ಕ್ಯಾಪನ್ನು ಈ ರೀತಿ ಸೈಡ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು ಬ್ಯಾಕ್ ಸೈಡ್ ಲುಕ್ಕಲ್ಲಿ ನೋಡೋದಾದರೆ ಬ್ಯಾಕ್ ಸೈಡೂ ಅಷ್ಟೇ ನಾರ್ಮಲ್ಲಾಗಿ, ಅಂದರೆ ಜಾಸ್ತಿ ನಾರ್ಮಲ್ ಇಲ್ಲ, ಸ್ವಲ್ಪ ಸಿಂಪಲ್ ಮಾಡಿಫಿಕೇಷನ್ಸ್ನ ಮಾಡಿರುವಂಥದ್ದು. ಮೇಲ್ಗಡೆ ದೊಡ್ಡದಾಗಿ ಕಾಮಧೇನುದು ಒಂದು ಗೋಮಾತೆದೊಂದು ಫೋಟೋನ ಹಾಕಿ, ಕಲಘಟಗಿ ಘಟಕ, ಆಮೇಲೆ ಒಂದು ಸ್ಕ್ರೀನು, ಆಮೇಲೆ ಕರುನಾಡ ಚಕ್ರವರ್ತಿ ಅಂತ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿ ಆ ಕಡೆ ಈ ಕಡೆ ಎರಡು ಕರ್ನಾಟಕ ಫ್ಲ್ಯಾಗ್ನ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ಹುಬ್ಬಳ್ಳಿ, ಕಾರವಾರ, ಕಲಘಟಗಿ, ಯಲ್ಲಾಪುರ, ಅಂಕೋಲ ಅಂತ ರೂಟ್ಗಳನ್ನ ಹಾಕಿ NWKRTC ನಮ್ಮ ಕರ್ನಾಟಕ ಸಾರಿಗೆ ಅಂತೆಲ್ಲನೂ ಇಲ್ಲಿ ಆ್ಯಡ್ ಮಾಡಿ ಪ್ಲೇಟ್ ನಂಬರು K63F0174 ಅಂತಲೂ ಪ್ಲೇಟ್ ನಂಬರ್ನ ಹಾಕಿ ಸುತ್ತ ಎಲ್ಲ ಒಂದು ರೇಡಿಯಮ್ಸ್ ವರ್ಕ್ನ ಮಾಡಿದ್ದಾರೆ. ನೋಡ್ತಿರ್ಬೋದು, ರೇಡಿಯಮ್ಸ್ ಎಲ್ಲನೂ ಆ್ಯಡ್ ಮಾಡಿ ಈ ರೀತಿ ಬ್ಯಾಕ್ ಸೈಡಲ್ಲಿ ಮಾಡಿದ್ದಾರೆ. ಇನ್ನು ನೀವು ಈ ಕಡೆ ಸೈಡ್ ಲುಕ್ಕಲ್ಲಿ ನೋಡಿದ್ರೆ ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ರೀತಿಯೇ ಇರುವಂಥದ್ದು, ಏನೂ ಚೇಂಜಸ್ ಇರೋದಿಲ್ಲ ಗೆಳೆಯರ. ನೋಡ್ತಿರ್ಬೋದು ಈ ಕಡೆ ಸೈಡ್ ಲುಕ್ಕು ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ಲು, ಆಮೇಲೆ BS4 ಅಂತ ಆಗಿರ್ಬೋದು, ಆಮೇಲೆ ವೀಲ್ ಕ್ಯಾಪ್ಸು ಫ್ರಂಟು ಮತ್ತು ಬ್ಯಾಕ್ ವೀಲ್ ಕ್ಯಾಪ್ಸ್ ಎರಡನ್ನೂ ವೀಲ್ ಕ್ಯಾಪ್ಸ್ ಎಲ್ಲ ಸೇಮ್ ಇದೆ. ಈ ರೀತಿ ನಮ್ಮ ಒಂದು ಲಿವರಿ ಇದೆ ಗೆಳೆಯರೆ. ಇನ್ನು ಫ್ರಂಟು ಬ್ಯಾಕು ಸೈಡೆಲ್ಲ ನೋಡಿದ್ರೆ, ಇನ್ನು ಕ್ಯಾಬಿನಲ್ಲಿ ನೋಡೋದಾದರೆ ಬಸ್ನ ಒಳಗಡೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಬಸ್ನ ಒಳಗಡೆ ಕ್ಯಾಬಿನ್ ಅಷ್ಟೇ ಚಿಂದಿಯಾಗಿ ಇರುವಂಥದ್ದು, ಒಂಥರ ರಿಯಲಿಸ್ಟಿಕ್ ಫೀಲ್ ಬರುತ್ತೆ ಕ್ಯಾಬಿನಲ್ಲಂತೂ ಈ ಒಂದು ಬಸ್ಸಲ್ಲಿ ಡ್ರೈವ್ ಮಾಡ್ತಿದ್ದರೆ. ಇದಿಷ್ಟು ಗೆಳೆಯರೆ ಈ ನಮ್ಮ ಒಂದು ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ಇನ್ನು ಈ ಒಂದು ಬಸ್ನ ಮತ್ತು ಈ ಒಂದು ಬಸ್ನ ಪೇಂಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ, ಮೊದಲಿಗೆ ನಾವು ಈ ಒಂದು ಬಸ್ನ ಡೌನ್ಲೋಡ್ ಮಾಡ್ಕೊಬೇಕು. ಹೆಂಗಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ, ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ, ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ನೀವು ಪೂರ್ತಿ ನೋಡಿ ಒಂದು ಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ. ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ರೆ ಒಂದು 18 ನಿಮಿಷ ಆಗೋಗುತ್ತೆ, ಅದಕ್ಕೋಸ್ಕರ ತಿಳಿಸ್ಕೊಟ್ಟಿರಲ್ಲ. ಇನ್ನು ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಪ್ಪ ಅಂದರೆ ಗೆಳೆಯರೆ, ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ಟಿರ್ತೀನಿ. ಬಟ್ ಬಸ್ ಮೋಡ್ನ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡ್ಬಿಟ್ಟು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಒಂದು ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಬನ್ನಿ ಗೆಳೆಯರೆ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇನ್ನು ನಿಮಗೆ ನಾನು ನನ್ನ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್, ಅಂದರೆ ಈಗ ನೀವೇನು ನೋಡ್ತಿದ್ದೀರೋ ವೀಡಿಯೋ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಡೌನ್ಲೋಡ್ ಲಿಂಕ್ ಇರುತ್ತೆ. ಈಗ ಇವರ ಒಂದು ಚಾನಲ್ನ ಹೆಸರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಮೇಲ್ಗಡೆಗೆ ಸ್ಕ್ರಾಲ್ ಮಾಡಿ ಈ ರೀತಿ ಬರುತ್ತೆ. ಮೇಲ್ಗಡೆಗೆ ಸ್ಕ್ರಾಲ್ ಮಾಡಿದ ನಂತರ ಮೋರ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಆಮೇಲೆ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಲಿವರಿ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಲಿಂಕ್ನ ಮೇಲೆ ಕೆಳಗಡೆ
ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ ಒಂದು ಪೇಜು. ಇಲ್ಲಿ ಬಂದಮೇಲೆ ಇಲ್ಲಿ ನಿಮಗೆ ಈ ಥರ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಮತ್ತು ಈ ರೀತಿ ಮತ್ತೆ ಬರುತ್ತೆ. ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಸಿಂಬಲ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿ ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು ಈ ರೀತಿ ಡೌನ್ಲೋಡ್ ಆಗಿರುತ್ತೆ. ನೀವು ಅಷ್ಟೇ ಇದೇ ಥರನೇ ನಮ್ಮ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಥವಾ ಇಂಡೋನೇಷ್ಯಾ, ಎರಡರಲ್ಲಿ ನೀವು ಯಾವ ಗೇಮ್ ಡೌನ್ಲೋಡ್ ಮಾಡಿಕೊಂಡ್ರು ಈ ನಮ್ಮ ಒಂದು ಲಿವರಿ ಬರುತ್ತೆ. ಸೇಮ್ ಪ್ರೋಸೆಸ್ ಇರುತ್ತೆ. ಈ ಒಂದು ಗೇಮಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಕೊತೀವಿ ಬಸ್ಸು ಲಿವರಿ ಎಲ್ಲನೂ ಸೇಮ್ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲೂ ಅದೇ ಥರನೇ ಇರುತ್ತೆ. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಯಾವ ರೀತಿ ಬಸ್ಸು ಲಿವರೀಸ್ ಎಲ್ಲನೂ ಆ್ಯಡ್ ಮಾಡ್ಕೊತೀವಿ ಇದರಲ್ಲೂ ಅದೇ ಥರನೇ ಇರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಅಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದಕ್ಕೋಸ್ಕರ ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಕಮೆಂಟ್ ಬಾಕ್ಸು ಆನಲ್ಲೇ ಇರುತ್ತೆ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಗೇಮು ಲೋಡ್ ಆಗ್ತಿದೆ. ಈ ರೀತಿ ಲೋಡ್ ಆಗಿ ನಮ್ಮ ಒಂದು ಗೇಮ್ ಈ ರೀತಿ ಓಪನ್ ಆಗುತ್ತೆ. ನೀವು ಬೇರೆ ಯಾವುದಾದ್ರೂ ಬಸ್ಗಳನ್ನ ಹಾಕ್ಕೊಂಡಿದ್ದೀರಪ್ಪ ಅಂದರೆ ಈ ರೀತಿ ಬೇರೆ ಬಸ್ಗಳೆಲ್ಲ ಬಂದಿರುತ್ತೆ. ನಾನು ಯಾವುದೇ ರೀತಿ ಬಸ್ಗಳನ್ನ ಬೇರೆದೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಬೇರೆ ಬಸ್ಸು ಈಗ ಗ್ಯಾರೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಆ ಕಡೆ ಈ ಕಡೆ ಆರೋ ಮಾರ್ಕ್ ಇದೆಯಲ್ಲ, ಒಂದು ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಬಸ್ಸು ಬರೋ ತನಕ ಕ್ಲಿಕ್ ಮಾಡಿ. ನಾನು ತೋರಿಸ್ತೀನಿ ಯಾವ ಬಸ್ಸು ಅಂದರೆ ನೀವು ಕ್ಲಿಕ್ ಮಾಡ್ತಾನೆ ಇರಬೇಕು. ಆರೋ ಮಾರ್ಕ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಆಗಬೇಕು. ನೆಕ್ಸ್ಟ್ ಬಸ್ ಬರೋವರೆಗೂ ಅಲ್ಲಿವರೆಗೂ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಈ ರೀತಿ ಬರುತ್ತೆ ಇನ್ನೊಂದು ಬಸ್ಸು, ಮತ್ತೆ ಕ್ಲಿಕ್ ಮಾಡಿ. ಅಂದರೆ ನಮ್ಮ ಒಂದು ಆಜಾದ್ ಬಿಲ್ಡ್ KSRTC BS4 ಬಸ್ ಮೋಡ್ ಬರೋವರೆಗೂ ನೀವು ಕ್ಲಿಕ್ ಮಾಡಿ. ನೋಡ್ತಿರ್ಬೋದು ಈ ರೀತಿ ಲೋಡ್ ಆಗುತ್ತೆ. ಈಗ ನಮ್ಮ ಒಂದು ಬಸ್ಸು ಬರುತ್ತೆ. ಈಗ ನಿಮಗೆ ಇಲ್ಲಿ ಯೂಸ್ ಅಂತ ಇದೆಯಲ್ಲ ನೋಡಿ, ಈ ಒಂದು ಬಸ್ಗೆ ಕರುನಾಡ ಚಕ್ರವರ್ತಿ ಲಿವರಿ ಹಾಕೊಬೇಕಂದ್ರೆ ಯೂಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪೇಸ್ಟ್ನ ಸಿಂಬಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಆಮೇಲೆ ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಫೋನಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ನಮ್ಮ ಒಂದು ಗ್ಯಾಲರಿ ಓಪನ್ ಆದಾಗ ಇಲ್ಲಿ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ. ಅದ್ರ ಮೇಲೆ ಒಂದೇ ಒಂದ್ಸಲ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ಒಂದು ಲಿವರಿ ಬರುತ್ತೆ. ಈಗ ಅಪ್ಲೈ ಅಂತ ಹಸಿರು ಕಲರ್ ಬಟನ್ ಕಾಣಿಸ್ತಿದೆಯಲ್ಲ ಅದರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿನೋ ಫ್ರೀನೋ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಸಾಕು ಗೆಳೆಯರೆ. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಕರುನಾಡ ಚಕ್ರವರ್ತಿ ಎಕ್ಸ್ಪ್ರೆಸ್ ಬಸ್ ಗೇಮು ಬಂದು ಆ್ಯಡ್ ಆಗುತ್ತೆ ಗೆಳೆಯರೆ. ಇದಿಷ್ಟು ಆಗಿತ್ತು ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ಎಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.